ಈ ಪ್ರವಾಸಿಗರ ನೆಚ್ಚಿನ ಜಿಲ್ಲೆ. ಹೀಗಾಗಿ ಈ ಹೊಸ ವರ್ಷಾಚರಣೆ ಆಂಗ್ಲ ಹೊಸ ವರ್ಷಾಚರಣೆಗೆ ಪೂರ್ವಭಾವಿಯಾಗಿ ಕ್ರಿಸ್ಮಸ್ ರಜದಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಹೋಗ್ತಾ ಇರೋದ್ರಿಂದ ಅಲ್ಲಿನ ಸಿದ್ಧತೆಗಳು ಯಾವ ರೀತಿ ಇದೆ ಇದನ್ನು ವಿವರಿಸಲಿಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ದಸರಾ ಸಂದರ್ಭದಲ್ಲಷ್ಟೇ ಬಹುತೇಕ ಆ ಪ್ರಮಾಣದಲ್ಲಿ ಕ್ರೌಡ್ ನಾವು ಇಯರ್ ಎಂಡ್ ಅಲ್ಲಿ ಗಮನಿಸ್ತಾ ಹೋಗ್ತೀವಿ. ಕ್ರೌಡ್ ಹೇಗಿದೆ, ಅದರ ಮ್ಯಾನೇಜ್ಮೆಂಟ್ ಹೇಗಾಗ್ತಿದೆ, ಜಿಲ್ಲಾಡಳಿತ ಇದಕ್ಕೆ ಮಾಡ್ಕೊಂಡಿರುವ ಸಿದ್ಧತೆಗಳೇನು, ವಿವರಿಸ್ತಾ ಹೋಗೋದಾದ್ರೆ? ಈಗಾಗಲೇ ಈ ವರ್ಷದ ಕ್ಯಾಲೆಂಡರ್ 2025ಕ್ಕೆ ಗುಡ್ ಬೈ ಎಲ್ಲ ಹೇಳಿ 2026ರ ಬರದ್ ಮಾಡ್ಕೊಳ್ಳೋದಕ್ಕೆ ಮೈಸೂರು ಕೂಡ ಸಕಲ ರೀತಿಯಲ್ಲೂ ಕೂಡ ಸಿದ್ಧ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರಿನಲ್ಲಿ ಅತಿ ಹೆಚ್ಚು ಜನ ಸೇರುವಂತಹ ಸ್ಥಳ ಅಂತಂದ್ರೆ ಅದು ಮೈಸೂರು ಅರಮನೆ, ಜೊತೆಗೆ ಮೈಸೂರು ಮೃಗಾಲಯ, ಜೊತೆಗೆ ಚಾಮುಂಡಿ ಬೆಟ್ಟ. ಈಗಾಗಲೇ ಇನ್ನು ಚಾಮುಂಡಿ ಬೆಟ್ಟಕ್ಕೂ ಕೂಡ ಅಂದ್ರೆ 30ರ ರಾತ್ರಿ ಇಲ್ಲದೆ ನಿಷೇಧವನ್ನು ಹೇರಲಾಗುತ್ತೆ. ಆ ಮುಂಜಾನೆ ಅವರು ಕೂಡ ಯಾರು ಕೂಡ ಚಾಮುಂಡಿ ಬೆಟ್ಟಕ್ಕೂ ಕೂಡ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋ ಕಾರಣಕ್ಕಾಗಿ ಮೈಸೂರು ಮೃಗಾಲಯದಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರಿರ್ತಾರೆ. ಇನ್ನು ಅತಿ ಹೆಚ್ಚು ಜನ ಬರುವಂತಹ ಸ್ಥಳ ಅಂತಂದ್ರೆ ಅದು ಮೈಸೂರು ಅರಮನೆ. ಈಗಾಗಲೇ ವಿಶ್ವವಿಖ್ಯಾತ ಮೈಸೂರು ಅರಮನೆಗೆ ಪ್ರವಾಸಿಗರು ಬಂದ ಸಂದರ್ಭದಲ್ಲೂ ಕೂಡ ಅದರಲ್ಲೂ ಕೂಡ 31ರ ರಾತ್ರಿ 12 ಗಂಟೆಗೆ ಆ ದೀಪ ಅಲಂಕಾರವನ್ನ ಕೂಡ ಆನ್ ಮಾಡಲಾಗುತ್ತೆ. ಮಧ್ಯರಾತ್ರಿ 12 ಗಂಟೆಯಿಂದ 12:15ರವರೆಗೆ ವಿಶೇಷವಾದಂತಹ ಪಟಾಕಿಯನ್ನು ಕೂಡ ಸಿಡಿಸಲಾಗುತ್ತೆ. ಸೊ ಹೀಗಾಗಿ ಇದೆಲ್ಲ ನೋಡೋದಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮೈಸೂರು ಅರಮನೆಗೆ ಬರ್ತಾರೆ. ಸೊ ಹೀಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 1 ಗಂಟೆ ಪ್ರವಾಸಿಗರು ಅರಮನೆ ಒಳಭಾಗಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಪ್ರವಾಸಿಗರು ಕ್ರಿಸ್ಮಸ್ ಹಾಲಿಡೇಸ್ ಇರೋ ಕಾರಣಕ್ಕಾಗಿ ಒಂದಷ್ಟು ಪ್ರವಾಸಿಗರು ಕೂಡ ಈಗಾಗಲೇ ಮೈಸೂರಿಗೆ ಬಂದಿರುವಂತದ್ದು. ಇನ್ನು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಕೂಡ ಈಗಾಗಲೇ ಆ ಸಭೆಗಳನ್ನ ಮಾಡಿ ಬಹಳ ಪ್ರಮುಖವಾಗಿ ಸಾಕಷ್ಟು ಕಟ್ಟೆಚ್ಚರವನ್ನು ಕೊಟ್ಟಿರುವಂತದ್ದು. ಯಾರೇ ಕೂಡ ಖಾಸಗಿ ಜಾಗಗಳಲ್ಲಿ ಪಾರ್ಟಿಯನ್ನ ಮಾಡೋದಿದ್ರೆ ಅದು ಅನುಮತಿಯನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಒಂದಷ್ಟು ಈಗಾಗಲೇ ಸೂಚನೆ ಸಲಹೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಯಾರೆಲ್ಲ ಆದ್ರೆ ಈಗಾಗಲೇ ಪಬ್ಗಳಿರ್ಬೋದು, ಕ್ಲಬ್ಗಳಿರ್ಬೋದು, ಅಲ್ಲೂ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಗೈಡ್ಲೈನ್ಸ್ ಎಲ್ಲ ಹೊರಡಿಸಿದೆ. ಜೊತೆಗೆ ಮೈಸೂರು ಜಿಲ್ಲೆಗೆ ಪ್ರತ್ಯೇಕವಾಗಿ ನಾಳೆ ಮಧ್ಯಾಹ್ನದ ನಂತರದ ಒಂದು ಗೈಡ್ಲೈನ್ಸ್ ಅನ್ನು ಕೂಡ ನಗರ ಪೊಲೀಸ್ ಆಯುಕ್ತರು ಹೊರಡಿಸ್ತಾರೆ. ಹೀಗಾಗಿ ಡಿಜೆ ಪರ್ಮಿಷನ್ ಹಾಕುವುದಕ್ಕೂ ಮುನ್ನ ಒಂದಷ್ಟು ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಬಹುತೇಕ ಬೆಂಗಳೂರಿಗೆ ಹೋಲಿಸಿದ್ರೆ ರಸ್ತೆಗಳಲ್ಲಿ ಆ ರೀತಿಯಾಗಿ ಜನ ಜಾಸ್ತಿ ಇಲ್ಲ, ಆದ್ರೆ ಅರಮನೆಯಲ್ಲಿ ಜಾಸ್ತಿ ಜನ ಇರ್ತಾರೆ. ಜೊತೆಗೆ ಕ್ಲಬ್ ಮತ್ತೆ ಪಬ್ಗಳಿರ್ಬೋದು, ಜೊತೆಗೆ ಒಂದಷ್ಟು ಖಾಸಗಿ ಅವರ ಜಾಗಗಳಲ್ಲೂ ಕೂಡ ಪಾರ್ಟಿಯನ್ನ ಮಾಡೋದಕ್ಕೆ ಈಗಾಗಲೇ ಆಯೋಜನೆ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಯಾವುದೇ ಪಾರ್ಟಿಯನ್ನ ಮಾಡಬೇಕಾದ್ರೂ ಕೂಡ ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಸ್ಥಳೀಯ ಪೊಲೀಸ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಅನುಮತಿಯನ್ನು ಪಡೆಯುವುದು ಕಡ್ಡಾಯ ಆಗಿದೆ. ಸೊ ಹೀಗಾಗಿ ಜನನಿಬಿಡ ಪ್ರದೇಶಗಳಲ್ಲಿ ಪೊಲೀಸ್ ಕಟ್ಟೆಚ್ಚರ ವಹಿಸಲಾಗಿದೆ. ಯಾಕಂದ್ರೆ ಈಗ ಕಳೆದ ಒಂದು ವಾರದಿಂದಲೇ ಏನೊಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಇಬ್ಬರು ಕೂಡ ಮೃತಪಟ್ಟಿದ್ರು. ಸೊ ಹೀಗಾಗಿ ಒಂದಷ್ಟು ಕಟ್ಟೆಚ್ಚರವನ್ನು ಕೂಡ ಮೈಸೂರು ಪೊಲೀಸರು ತೆಗೆದುಕೊಂಡಿದ್ದಾರೆ. ಅರಮನೆ ಸುತ್ತ ಇರಬಹುದು, ಜನರು ಎಲ್ಲಿ ಹೆಚ್ಚಿನ ಸಂಖ್ಯೆ ಸೇರ್ತಾರೆ ಆ ಒಂದು ಸ್ಥಳಗಳಲ್ಲಿ ಈಗಾಗಲೇ ಹೆಚ್ಚು ಪೊಲೀಸ್ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಒಂದು ಸಣ್ಣ ಅಹಿತಕರ ಘಟನೆ ನಡೀಬಾರದು ಅಂತ ಹೇಳಿ ಪ್ರವಾಸಿಗರ ನೆಚ್ಚಿನ ಜಿಲ್ಲೆ. ಹೀಗಾಗಿ ಈ ಹೊಸ ವರ್ಷಾಚರಣೆ ಆಂಗ್ಲ ಹೊಸ ವರ್ಷಾಚರಣೆಗೆ ಪೂರ್ವಭಾವಿಯಾಗಿ ಕ್ರಿಸ್ಮಸ್ ರಜದಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಹೋಗ್ತಾ ಇರೋದ್ರಿಂದ ಅಲ್ಲಿನ ಸಿದ್ಧತೆಗಳು ಯಾವ ರೀತಿ ಇದೆ ಇದನ್ನು ವಿವರಿಸಲಿಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ದಸರಾ ಸಂದರ್ಭದಲ್ಲಷ್ಟೇ ಬಹುತೇಕ ಆ ಪ್ರಮಾಣದಲ್ಲಿ ಕ್ರೌಡ್ ನಾವು ಇಯರ್ ಎಂಡ್ ಅಲ್ಲಿ ಗಮನಿಸ್ತಾ ಹೋಗ್ತೀವಿ. ಕ್ರೌಡ್ ಹೇಗಿದೆ, ಅದರ ಮ್ಯಾನೇಜ್ಮೆಂಟ್ ಹೇಗಾಗ್ತಿದೆ, ಜಿಲ್ಲಾಡಳಿತ ಇದಕ್ಕೆ ಮಾಡ್ಕೊಂಡಿರುವ ಸಿದ್ಧತೆಗಳೇನು, ವಿವರಿಸ್ತಾ ಹೋಗೋದಾದ್ರೆ? ಈಗಾಗಲೇ ಈ ವರ್ಷದ ಕ್ಯಾಲೆಂಡರ್ 2025ಕ್ಕೆ ಗುಡ್ ಬೈ ಎಲ್ಲ ಹೇಳಿ 2026ರ ಬರದ್ ಮಾಡ್ಕೊಳ್ಳೋದಕ್ಕೆ ಮೈಸೂರು ಕೂಡ ಸಕಲ ರೀತಿಯಲ್ಲೂ ಕೂಡ ಸಿದ್ಧ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರಿನಲ್ಲಿ ಅತಿ ಹೆಚ್ಚು ಜನ ಸೇರುವಂತಹ ಸ್ಥಳ ಅಂತಂದ್ರೆ ಅದು ಮೈಸೂರು ಅರಮನೆ, ಜೊತೆಗೆ ಮೈಸೂರು ಮೃಗಾಲಯ, ಜೊತೆಗೆ ಚಾಮುಂಡಿ ಬೆಟ್ಟ. ಈಗಾಗಲೇ ಇನ್ನು ಚಾಮುಂಡಿ ಬೆಟ್ಟಕ್ಕೂ ಕೂಡ ಅಂದ್ರೆ 30ರ ರಾತ್ರಿ ಇಲ್ಲದೆ ನಿಷೇಧವನ್ನು ಹೇರಲಾಗುತ್ತೆ. ಆ ಮುಂಜಾನೆ ಅವರು ಕೂಡ ಯಾರು ಕೂಡ ಚಾಮುಂಡಿ ಬೆಟ್ಟಕ್ಕೂ ಕೂಡ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋ ಕಾರಣಕ್ಕಾಗಿ ಮೈಸೂರು ಮೃಗಾಲಯದಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರಿರ್ತಾರೆ. ಇನ್ನು ಅತಿ ಹೆಚ್ಚು ಜನ ಬರುವಂತಹ ಸ್ಥಳ ಅಂತಂದ್ರೆ ಅದು ಮೈಸೂರು ಅರಮನೆ. ಈಗಾಗಲೇ ವಿಶ್ವವಿಖ್ಯಾತ ಮೈಸೂರು ಅರಮನೆಗೆ ಪ್ರವಾಸಿಗರು ಬಂದ ಸಂದರ್ಭದಲ್ಲೂ ಕೂಡ ಅದರಲ್ಲೂ ಕೂಡ 31ರ ರಾತ್ರಿ 12 ಗಂಟೆಗೆ ಆ ದೀಪ ಅಲಂಕಾರವನ್ನ ಕೂಡ ಆನ್ ಮಾಡಲಾಗುತ್ತೆ. ಮಧ್ಯರಾತ್ರಿ 12 ಗಂಟೆಯಿಂದ 12:15ರವರೆಗೆ ವಿಶೇಷವಾದಂತಹ ಪಟಾಕಿಯನ್ನು ಕೂಡ ಸಿಡಿಸಲಾಗುತ್ತೆ. ಸೊ ಹೀಗಾಗಿ ಇದೆಲ್ಲ ನೋಡೋದಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮೈಸೂರು ಅರಮನೆಗೆ ಬರ್ತಾರೆ. ಸೊ ಹೀಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 1 ಗಂಟೆ ಪ್ರವಾಸಿಗರು ಅರಮನೆ ಒಳಭಾಗಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಪ್ರವಾಸಿಗರು ಕ್ರಿಸ್ಮಸ್ ಹಾಲಿಡೇಸ್ ಇರೋ ಕಾರಣಕ್ಕಾಗಿ ಒಂದಷ್ಟು ಪ್ರವಾಸಿಗರು ಕೂಡ ಈಗಾಗಲೇ ಮೈಸೂರಿಗೆ ಬಂದಿರುವಂತದ್ದು. ಇನ್ನು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಕೂಡ ಈಗಾಗಲೇ ಆ ಸಭೆಗಳನ್ನ ಮಾಡಿ ಬಹಳ ಪ್ರಮುಖವಾಗಿ ಸಾಕಷ್ಟು ಕಟ್ಟೆಚ್ಚರವನ್ನು ಕೊಟ್ಟಿರುವಂತದ್ದು. ಯಾರೇ ಕೂಡ ಖಾಸಗಿ ಜಾಗಗಳಲ್ಲಿ ಪಾರ್ಟಿಯನ್ನ ಮಾಡೋದಿದ್ರೆ ಅದು ಅನುಮತಿಯನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಒಂದಷ್ಟು ಈಗಾಗಲೇ ಸೂಚನೆ ಸಲಹೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಯಾರೆಲ್ಲ ಆದ್ರೆ ಈಗಾಗಲೇ
ಪಬ್ಗಳಿರ್ಬೋದು, ಕ್ಲಬ್ಗಳಿರ್ಬೋದು, ಅಲ್ಲೂ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಗೈಡ್ಲೈನ್ಸ್ ಎಲ್ಲ ಹೊರಡಿಸಿದೆ. ಜೊತೆಗೆ ಮೈಸೂರು ಜಿಲ್ಲೆಗೆ ಪ್ರತ್ಯೇಕವಾಗಿ ನಾಳೆ ಮಧ್ಯಾಹ್ನದ ನಂತರದ ಒಂದು ಗೈಡ್ಲೈನ್ಸ್ ಅನ್ನು ಕೂಡ ನಗರ ಪೊಲೀಸ್ ಆಯುಕ್ತರು ಹೊರಡಿಸ್ತಾರೆ. ಹೀಗಾಗಿ ಡಿಜೆ ಪರ್ಮಿಷನ್ ಹಾಕುವುದಕ್ಕೂ ಮುನ್ನ ಒಂದಷ್ಟು ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಬಹುತೇಕ ಬೆಂಗಳೂರಿಗೆ ಹೋಲಿಸಿದ್ರೆ ರಸ್ತೆಗಳಲ್ಲಿ ಆ ರೀತಿಯಾಗಿ ಜನ ಜಾಸ್ತಿ ಇಲ್ಲ, ಆದ್ರೆ ಅರಮನೆಯಲ್ಲಿ ಜಾಸ್ತಿ ಜನ ಇರ್ತಾರೆ. ಜೊತೆಗೆ ಕ್ಲಬ್ ಮತ್ತೆ ಪಬ್ಗಳಿರ್ಬೋದು, ಜೊತೆಗೆ ಒಂದಷ್ಟು ಖಾಸಗಿ ಅವರ ಜಾಗಗಳಲ್ಲೂ ಕೂಡ ಪಾರ್ಟಿಯನ್ನ ಮಾಡೋದಕ್ಕೆ ಈಗಾಗಲೇ ಆಯೋಜನೆ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಯಾವುದೇ ಪಾರ್ಟಿಯನ್ನ ಮಾಡಬೇಕಾದ್ರೂ ಕೂಡ ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಸ್ಥಳೀಯ ಪೊಲೀಸ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಅನುಮತಿಯನ್ನು ಪಡೆಯುವುದು ಕಡ್ಡಾಯ ಆಗಿದೆ. ಸೊ ಹೀಗಾಗಿ ಜನನಿಬಿಡ ಪ್ರದೇಶಗಳಲ್ಲಿ ಪೊಲೀಸು ಕಟ್ಟೆಚ್ಚರ ವಹಿಸಲಾಗಿದೆ. ಯಾಕಂದ್ರೆ ಈಗ ಕಳೆದ ಒಂದು ವಾರದಿಂದಲೇ ಕೆಲವೊಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಇಬ್ಬರು ಕೂಡ ಮೃತಪಟ್ಟಿದ್ರು. ಸೊ ಹೀಗಾಗಿ ಒಂದಷ್ಟು ಕಟ್ಟೆಚ್ಚರವನ್ನು ಕೂಡ ಮೈಸೂರು ಪೊಲೀಸರು ತೆಗೆದುಕೊಂಡಿದ್ದಾರೆ. ಅರಮನೆ ಸುತ್ತ ಇರಬಹುದು, ಜನರು ಎಲ್ಲಿ ಹೆಚ್ಚಿನ ಸಂಖ್ಯೆ ಸೇರ್ತಾರೆ ಆ ಒಂದು ಸ್ಥಳಗಳಲ್ಲಿ ಈಗಾಗಲೇ ಹೆಚ್ಚು ಪೊಲೀಸ್ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಒಂದು ಸಣ್ಣ ಅಹಿತಕರ ಘಟನೆ ನಡೀಬಾರದು ಅಂತ ಹೇಳಿ ಪ್ರವಾಸಿಗರ ನೆಚ್ಚಿನ ಜಿಲ್ಲೆ. ಹೀಗಾಗಿ ಈ ಹೊಸ ವರ್ಷಾಚರಣೆ, ಆಂಗ್ಲ ಹೊಸ ವರ್ಷಾಚರಣೆಗೆ ಪೂರ್ವಭಾವಿಯಾಗಿ ಕ್ರಿಸ್ಮಸ್ ರಜದಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಹೋಗ್ತಾ ಇರೋದ್ರಿಂದ ಅಲ್ಲಿನ ಸಿದ್ಧತೆಗಳು ಯಾವ ರೀತಿ ಇದೆ ಇದನ್ನು ವಿವರಿಸಲಿಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ದಸರಾ ಸಂದರ್ಭದಲ್ಲಷ್ಟೇ ಬಹುತೇಕ ಆ ಪ್ರಮಾಣದಲ್ಲಿ ಕ್ರೌಡ್ ನಾವು ಇಯರ್ ಎಂಡ್ ಅಲ್ಲಿ ಗಮನಿಸ್ತಾ ಹೋಗ್ತೀವಿ. ಕ್ರೌಡ್ ಹೇಗಿದೆ, ಅದರ ಮ್ಯಾನೇಜ್ಮೆಂಟ್ ಹೇಗಾಗ್ತಿದೆ, ಜಿಲ್ಲಾಡಳಿತ ಇದಕ್ಕೆ ಮಾಡ್ಕೊಂಡಿರುವ ಸಿದ್ಧತೆಗಳೇನು, ವಿವರಿಸ್ತಾ ಹೋಗೋದಾದ್ರೆ? ಈಗಾಗಲೇ ಈ ವರ್ಷದ ಕ್ಯಾಲೆಂಡರ್ 2025ಕ್ಕೆ ಗುಡ್ ಬೈ ಎಲ್ಲ ಹೇಳಿ 2026 ಬರದ್ ಮಾಡ್ಕೊಳ್ಳೋದಕ್ಕೆ ಮೈಸೂರು ಕೂಡ ಸಕಲ ರೀತಿಯಲ್ಲೂ ಕೂಡ ಸಿದ್ಧ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರಿನಲ್ಲಿ ಅತಿ ಹೆಚ್ಚು ಜನ ಸೇರುವಂತಹ ಸ್ಥಳ ಅಂತಂದ್ರೆ ಅದು ಮೈಸೂರು ಅರಮನೆ, ಜೊತೆಗೆ ಮೈಸೂರು ಮೃಗಾಲಯ, ಜೊತೆಗೆ ಚಾಮುಂಡಿ ಬೆಟ್ಟ. ಈಗಾಗಲೇ ಏನು ಚಾಮುಂಡಿ ಬೆಟ್ಟಕ್ಕೂ ಕೂಡ ಅಂದ್ರೆ 30ರ ರಾತ್ರಿಯಿಂದಲೇ ನಿಷೇಧವನ್ನು ಹೇರಲಾಗುತ್ತೆ. ಮುಂಜಾನೆ ಅವರು ಕೂಡ ಯಾರು ಕೂಡ ಚಾಮುಂಡಿ ಬೆಟ್ಟಕ್ಕೂ ಕೂಡ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋ ಕಾರಣಕ್ಕಾಗಿ ಮೈಸೂರು ಮೃಗಾಲಯದಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರಿರ್ತಾರೆ. ಇನ್ನು ಅತಿ ಹೆಚ್ಚು ಜನರು ಬರುವಂತಹ ಸ್ಥಳ ಅಂತಂದ್ರೆ ಅದು ಮೈಸೂರು ಅರಮನೆ. ಈಗಾಗಲೇ ವಿಶ್ವವಿಖ್ಯಾತ ಮೈಸೂರು ಅರಮನೆಗೆ ಪ್ರವಾಸಿಗರು ಬಂದ ಸಂದರ್ಭದಲ್ಲೂ ಕೂಡ ಅದರಲ್ಲೂ ಕೂಡ 31ರ ರಾತ್ರಿ 12 ಗಂಟೆಗೆ ಆ ದೀಪ ಅಲಂಕಾರವನ್ನ ಕೂಡ ಆನ್ ಮಾಡಲಾಗುತ್ತೆ. ಮಧ್ಯರಾತ್ರಿ 12 ಗಂಟೆಯಿಂದ 12:15ರವರೆಗೆ ವಿಶೇಷವಾದಂತಹ ಪಟಾಕಿಯನ್ನು ಕೂಡ ಸಿಡಿಸಲಾಗುತ್ತೆ. ಸೊ ಹೀಗಾಗಿ ಇದೆಲ್ಲ ನೋಡೋದಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮೈಸೂರು ಅರಮನೆಗೆ ಬರ್ತಾರೆ. ಸೊ ಹೀಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು 1 ಗಂಟೆ ಪ್ರವಾಸಿಗರು ಅರಮನೆ ಒಳಭಾಗಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಪ್ರವಾಸಿಗರು ಕ್ರಿಸ್ಮಸ್ ಹಾಲಿಡೇಸ್ ಇರೋ ಕಾರಣಕ್ಕಾಗಿ ಒಂದಷ್ಟು ಪ್ರವಾಸಿಗರು ಕೂಡ ಈಗಾಗಲೇ ಮೈಸೂರಿಗೆ ಬಂದಿರುವಂತದ್ದು. ಇನ್ನು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಕೂಡ ಈಗಾಗಲೇ ಸಭೆಗಳನ್ನ ಮಾಡಿ ಬಹಳ ಪ್ರಮುಖವಾಗಿ ಸಾಕಷ್ಟು ಕಟ್ಟೆಚ್ಚರವನ್ನು ಕೊಟ್ಟಿರುವಂತದ್ದು. ಯಾರೇ ಕೂಡ ಖಾಸಗಿ ಜಾಗಗಳಲ್ಲಿ ಪಾರ್ಟಿಯನ್ನ ಮಾಡೋದಿದ್ರೆ ಅದು ಅನುಮತಿಯನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಒಂದಷ್ಟು ಈಗಾಗಲೇ ಸೂಚನೆ ಸಲಹೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಯಾರೆಲ್ಲ ಆದ್ರೆ ಈಗಾಗಲೇ ಪಬ್ಗಳಿರ್ಬೋದು, ಕ್ಲಬ್ಗಳಿರ್ಬೋದು, ಅಲ್ಲೂ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಗೈಡ್ಲೈನ್ಸ್ ಎಲ್ಲ ಹೊರಡಿಸಿದೆ. ಜೊತೆಗೆ ಮೈಸೂರು ಜಿಲ್ಲೆಗೆ ಪ್ರತ್ಯೇಕವಾಗಿ ನಾಳೆ ಮಧ್ಯಾಹ್ನದ ನಂತರದ ಒಂದು ಗೈಡ್ಲೈನ್ಸ್ ಅನ್ನು ಕೂಡ ನಗರ ಪೊಲೀಸ್ ಆಯುಕ್ತರು ಹೊರಡಿಸ್ತಾರೆ. ಹೀಗಾಗಿ ಡಿಜೆ ಪರ್ಮಿಷನ್ ಹಾಕುವುದಕ್ಕೂ ಮುನ್ನ ಒಂದಷ್ಟು ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಬಹುತೇಕ ಬೆಂಗಳೂರಿಗೆ ಹೋಲಿಸಿದ್ರೆ ರಸ್ತೆಗಳಲ್ಲಿ ಆ ರೀತಿಯಾಗಿ ಜನ ಜಾಸ್ತಿ ಇಲ್ಲ, ಆದ್ರೆ ಅರಮನೆಯಲ್ಲಿ ಜಾಸ್ತಿ ಜನ ಇರ್ತಾರೆ. ಜೊತೆಗೆ ಕ್ಲಬ್ ಮತ್ತೆ ಪಬ್ಗಳಿರ್ಬೋದು, ಜೊತೆಗೆ ಒಂದಷ್ಟು